ವೀರಗಾಸೆ, ಗಾರುಡುಗೊಂಬೆ, ಕೀಲುಕುದುರೆ, ತಮಟೆ ವಾದ್ಯ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಜಾತ್ಯತೀತವಾಗಿ ಕನಕದಾಸ ಜಯಂತಿ ಆಚರಿಸಿದ ಶಿವನಾಪುರ ಗ್ರಾಮಸ್ಥರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗೂಡು ಹೋಬಳಿಯ ಶಿವನಾಪುರ ಗ್ರಾಮದಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು. ಕನಕದಾಸರ ಕಂಚಿನ ಪುತ್ಥಳಿ ಮತ್ತು ಭಾವಚಿತ್ರವನ್ನು ಮುತ್ತಿನ ಪಲ್ಲಕ್ಕಿಯಲ್ಲಿಟ್ಟು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ವೀರಗಾಸೆ, ಗಾರುಡುಗೊಂಬೆ, ಕೀಲುಕುದುರೆ ಸೇರಿದಂತೆ ತಮಟೆ ವಾದ್ಯ ಹಾಗೂ ಇನ್ನಿತರ ಕಲಾ ತಂಡಗಳೊಂದಿಗೆ ಗ್ರಾಮದ ಮಹಿಳೆಯರು, ಮಕ್ಕಳು, ಯುವಕರು, ವೃದ್ಧರೋಪಾದಿಯಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮೆರವಣಿಗೆ ಮಾಡಿದ್ದು ಅಲ್ಲದೆ ಆದಿಶಕ್ತಿ ದ್ರೌಪದಾಂಬಾದೇವಿಯ ಮಠದಲ್ಲಿ ಪ್ರಣವಾನಂದಪುರಿ ಮಹಾಸ್ವಾಮಿಗಳು ಕೂಡ ಕನಕದಾಸರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಕಲಾವಿದರಿಗೆ ಸನ್ಮಾನವನ್ನು ಮಾಡುವ ಮುಖಾಂತರವಾಗಿ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರಿದ್ದು, ಕನಕದಾಸರು ಕೇವಲ ಒಂದು ಜಾತಿ ಜನಾಂಗಕ್ಕೆ ಸೀಮಿತರಾದವರಲ್ಲ, ಇತ್ತೀಚಿನ ದಿನಗಳಲ್ಲಿ ಮಹಾನ್ ನಾಯಕರನ್ನ, ದಾರ್ಶನಿಕರನ್ನ ಒಂದೇ ಸಮುದಾಯಕ್ಕೆ ಸೀಮಿತಗೊಳಿಸುತ್ತಿರುವುದು ಒಂದು ವಿಷಾದದ ಸಂಗತಿಯಾಗಿದ್ದು, ಅದನ್ನು ತೊಡೆದು ಹಾಕಿ ಸಮಾಜವನ್ನು ನಿರ್ಮಾಣ ಮಾಡುವ ಕನಸನ್ನು ಹೊತ್ತಿದ್ದ ಕನಕದಾಸರ ಜಯಂತಿ ಇಂದು 10ನೇ ವರ್ಷ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಕನಕದಾಸರ ಅನುಯಾಯಿಯಾದ ರಮೇಶ್ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ 10 ವರ್ಷಗಳಿಂದ ಗ್ರಾಮದ ಎಲ್ಲ ಜಾತಿ ಜನಾಂಗದವರು ಕೂಡ ಸೇರಿ ಅದ್ದೂರಿಯಾಗಿ ಕನಕ ಜಯಂತಿಯನ್ನು ಆಚರಿಸಿದ್ದು, ಸಾವಿರಾರು ಜನರಿಗೆ ಅನ್ನದಾನವನ್ನು ಕೂಡ ಮಾಡಿ ಕನಕದಾಸರಿಗೆ ಪೂಜೆಗಳನ್ನು ಸಲ್ಲಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರುಗಳಾದ ಸೋಮಶೇಖರ್, ಜಯಂತ್, ಬಾಬು, ನಾಗರಾಜ್, ಚೌಡಪ್ಪ, MTB ವೆಂಕಟರಮಣಪ್ಪ, ಲಾಯರ್ ರವಿ, SB ಕೃಷ್ಣಪ್ಪ, ವಿ ವೆಂಕಟೇಶ್, ಸೂರಿ, ಚಂದುಶ್ರೀ ಹೋಟೆಲ್ ನಾಗರಾಜ್ ಸೇರಿದಂತೆ ಗ್ರಾಮದ ಎಲ್ಲರೂ ಕೂಡ ಭಾಗವಹಿಸಿದ್ದು, ವೀರಗಾಸೆಯ ಕಲಾವಿದರು ನಾಲಿಗೆ ಮೇಲೆ ಕರ್ಪೂರವಿಟ್ಟು ಕನಕದಾಸರಿಗೆ ಆರತಿಯನ್ನು ಬೆಳಗಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಕನಕದಾಸರ ಜೀವನ ಚರಿತ್ರೆಯನ್ನು ಭಕ್ತಿ ರೂಪಕವಾಗಿ ವ್ಯಕ್ತಪಡಿಸಿದರು.
ಶಕ್ತಿ ದೇವಿ ಪಾದಾರವಿಂದಾರಗಳಲ್ಲಿ ವಂದಿಸಿ ದಾಸಶ್ರೇಷ್ಠರಾದ ಭಕ್ತ ಕನಕದಾಸರಲ್ಲಿ ವಂದಿಸಿ ನಮ್ಮ ಶಿವನಾಪುರದ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತಾದಿಗಳು, ವಿಶೇಷವಾಗಿ ನಮ್ಮ ಹಾಲುಮತ ಸಮಾಜದ ಎಲ್ಲ ಭಕ್ತಾದಿಗಳು, ತಾಯಂದಿರು, ಮಕ್ಕಳು ಕಳೆದ 8-9 ವರ್ಷಗಳಿಂದ ತುಂಬ ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಕನಕ ಜಯಂತ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಿವನಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಕೂಡ ತುಂಬ ಶ್ರದ್ಧಾ ಭಕ್ತಿಯಿಂದ ವೀರಗಾಸೆಯನ್ನು ಕರೆಸಿ ಎಲ್ಲ ಮಕ್ಕಳಲ್ಲಿ ಎಲ್ಲ ಸಮಾಜದ ಬಂಧುಗಳಲ್ಲಿ ಭಕ್ತಿಯನ್ನು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ. ಆ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ್ಯಾರು ಸೇವೆಯನ್ನು ಮಾಡಿದ್ದಾರೋ ಅವರಿಗೆಲ್ಲರಿಗೂ ಆ ಜಗನ್ಮಾತೆ ಅನುಗ್ರಹ ಮಾಡಲಿ. ಎಲ್ಲ ಭಕ್ತಾದಿಗಳಿಗೆ ದಾಸೋಹ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ಆ ಅನ್ನದಾಸೋಹಕ್ಕೆ ಯಾರ್ಯಾರು ಕೈಂಕರ್ಯ ರೂಪಗಳನ್ನು ಮಾಡಿದ್ದಾರೋ ಅವ್ರಿಗೂ ಸಹ ಆ ಭಕ್ತ ಕನಕದಾಸರು ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ಹೇಳ್ತಿದ್ದೀವಿ. ಇವತ್ತೇನು ಮಾಡಿದ್ದೀವಪ್ಪ ಅಂತಂದರೆ, ಯಾವುದೇ ಒಬ್ಬರು ಭಕ್ತ ಕನಕದಾಸರಾಗಿರ್ಬೋದು ಅಥವಾ ವಾಲ್ಮೀಕಿ ಆಗಿರ್ಬೋದು ಅಥವಾ ದ್ರೌಪದಿ ದೇವಿ ಆಗಿರ್ಬೋದು, ನಾವೇನು ಮಾಡಿಬಿಟ್ಟಿದ್ವಿ, ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ಟಿದ್ದೀವಿ ಅವ್ರನ್ನ. ನಾವೆಲ್ಲರೂ ಅವ್ರನ್ನ ಏನು ಮಾಡಿಬಿಟ್ಟಿದ್ದೀವಿ, ಒಂದು ಜಾತಿಗೆ ಸೀಮಿತ ಮಾಡಿದ್ದೀವಿ. ಯಾಕಂತಂದರೆ ಅವರು ಪ್ರತಿಯೊಬ್ಬರೂ ಅವರಲ್ಲಿ ದೇವರಿದ್ದಾರೆ. ದೇವರು ಯಾವುದೇ ಜಾತಿ ಭೇದ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಎಲ್ಲರೂ ಭಕ್ತರ ಒಂದು ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ನಾವೆಲ್ಲರೂ ಒಂದು ಸಮಾಜದಲ್ಲಿ ಜನ್ಮವನ್ನು ತಾಳಿದ್ದೇವೆ. ಎಲ್ಲರೂ ಯಾವ ರೀತಿಯಲ್ಲಿ ಕನಕದಾಸರು ಹೇಳಿದ್ದೀರೋ ಅವರೊಂದು ಮಾತು ವಚನ ಹೇಳಿದರು, ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ. ಸೊ ಅಂಥ ಒಂದು ಸಮಾಜವನ್ನು ಸಂದೇಶ ಕೊಟ್ಟಂಥ ಒಂದು ದಾಸಶ್ರೇಷ್ಠರನ್ನು ನಾವು ಒಂದು ಸಮಾಜಕ್ಕೆ ಸೀಮಿತ ಮಾಡಿ ನಾವು ಕುರುಬ ಜಯಂತಿ, ಕನಕದಾಸ ಜಯಂತಿ ಅಂದರೆ ಬರೀ ಕುರುಬ ಜನಾಂಗದರೇ ಮಾಡಬೇಕು ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ವಿ. ಅಂಥ ಒಂದು ಭ್ರಮೆಯನ್ನು ಬಿಟ್ಟು, ಅಂಥ ಒಂದು ಅಂಧಕಾರವನ್ನು ಬಿಟ್ಟು, ಏನು ದಾಸಶ್ರೇಷ್ಠರು ಆ ಒಂದು ಕೀರ್ತಿಯನ್ನು, ಅವರ ಒಂದು ಸಂದೇಶವನ್ನು ಕೊಟ್ಟಿದ್ದಾರೋ, ಅವರು ಕೊಟ್ಟಿರೋಂಥ ಸಂದೇಶವನ್ನು ನಾವೆಲ್ಲ ಜೀವನದಲ್ಲಿ ಅಡುಗೂಡಿಸ್ಕೊಂಡು ಆ ಒಂದು ಮಾರ್ಗದಲ್ಲಿ ಓದಿದ್ದಾದರೆ ನಿಜವಾದ ಕನಕದಾಸರು ಹುಟ್ಟಿದ್ದಕ್ಕೆ ನಾವು ಆ ಜಯಂತಿಯನ್ನು ಆರಾಧನೆ ಮಾಡೋಕ್ಕೆ ನಿಜವಾದ ಒಂದು ಅರ್ಥ ಸಿಗುತ್ತೆ. ಅಂತಹ ಒಂದು ಕಾರ್ಯವನ್ನು ಶಿವನಾಪುರ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಕನಕದಾಸರ ಜಯಂತ್ಯೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಅದೇ ರೀತಿಯಾಗಿ ಪತ್ರಕರ್ತರು ಕೂಡ ಬಂದಿದ್ದಾರೆ. ಅವರಿಗೆ ಆ ಪತ್ರಕರ್ತದ ಕೀರ್ತಿ ಇನ್ನೂ ಎತ್ತರಕ್ಕೆ ಬೆಳೆದು ಎಲ್ಲರಿಗೂ ಮಂಗಳವಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತ ಕೋರಿ 2 ಮಾತುಗಳನ್ನು ಮುಗಿಸುತ್ತೇವೆ. ಹರಿ ಓಂ. ಶ್ರೀ ಪ್ರಾಣಾನಂದಪುರಿ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ವಿಂದರಿಸುತ್ತಾ ಏನು ಶಿವನಾಪುರ ಗ್ರಾಮದಲ್ಲಿ 10ನೇ ವರ್ಷದ ಕನಕ ಜಯೋತ್ಸವವನ್ನು ಭಾಳ ಅದ್ಧೂರಿಯಿಂದ ಆಚರಣೆ ಮಾಡುತ್ತಿದ್ದು, ಈ ಆಚರಣೆಯಲ್ಲಿ ವೀರಗಾಸೆ ಮತ್ತು ಬೊಂಬೆ ಕುಣಿತ ಇನ್ನು ಇತ್ಯಾದಿ ಕಲಾ ತಂಡಗಳೊಂದಿಗೆ ಈ ಕನಕ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಅದೇ ರೀತಿ ದಾಸರ ಪುತ್ಥಳಿಯನ್ನು, ಕಂಚಿನ ಪುತ್ಥಳಿಯನ್ನು ಶಿವನಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ ಈ ಜಯಂತಿಗೆ ವೀರಗಾಸೆ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಾ ಈ ಕನಕ ಜಯಂತಿಗೆ ಶ್ರಮಿಸಿದ ಎಲ್ಲ ಶಿವನಾಪುರ ಎಲ್ಲ ಜಾತಿ ಜನಾಂಗದವರು ಎಲ್ಲರೂ ಸೇರಿ ಒಟ್ಟಾಗಿ ಈ ಕನಕ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು, ಆ ಎಲ್ಲ ಈ ಒಂದು ಗ್ರಾಮದ ಎಲ್ಲ ಮುಖಂಡರುಗಳಿಗೆ ಮತ್ತು ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಯುವ ಮುಖಂಡರಿಗೆ ವಂದನೆಗಳು